ನೋಡೋ ಹುಲಿ ಮುರುಗ 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 ಹುಲಿ ಮುರುಗ ರಂಗ ನೋಡೋ ಹುಲಿ ಮುರುಗ. ನಾಳೆ ನನ್ನ ಕಡುವೈರಿಯಾದ ಈಶ್ವರನ ಅಣ್ಣನಾದ ಮಹಾದೇವನ ಮದುವೆ. ಮಹಾದೇವ ವಿಶ್ವ ಸುಂದರಿಯರು ನೋಡಿ ನಾಚಬೇಕು. ನೀನು ಮದುವೆಯಾಗುತ್ತಿರುವ ಆ ದುರ್ಗಾಳ ರೂಪ ಲಾವಣ್ಯ ನೋಡಿ. ದುರ್ಗಾ, ಒಂದು ದೇವಸ್ಥಾನದಲ್ಲಿ ನಿನ್ನನ್ನು ಕಂಡೆ, ಅಂದೇ ನಿನ್ನ ಮೇಲೆ ಕಣ್ಣಿಟ್ಟೆ. ನಿನ್ನ ದೇಹದ ಒಂದೊಂದು ಅಂಗಾಂಗಗಳಿಗೆ ಮುತ್ತಿಟ್ಟು ನನ್ನ ಕಾಮದಾಹ ತೀರಿಸಿಕೊಳ್ಳದೆ ಬಿಡಲಾರೆ. ಅಂತೆ ಮದುವೆಗೆ ಸಾಲ ಕೇಳ ಬಂದ ನಿಮ್ಮ ಅಣ್ಣನ ಶಿವನಿಗೆ ಹಿಂಜರಿಯದೆ ಕೇಳಿದಷ್ಟು ಹಣ ಕೊಟ್ಟು ಕಳುಹಿಸಿದೆ. ಆ ಸಾಲದ ನೆಪದಲ್ಲಿ ಹರಿದು ತಿನ್ನುವೆ ದುರ್ಗಾಳ ಶೀಲವೆಂಬ ಸ್ತ್ರೀ ರತ್ನವನ್ನು. ಮಹಾದೇವ ಈಶ್ವರ, ನಿಮಗೇನು ಗೊತ್ತು ಈ ವಿಷಕಂಠ ವಿಶ್ವಾಮಿತ್ರನೆಂದು? ನಮಸ್ಕಾರ ದಣಿಕರೇ. ಯಾರು? ನಾನೇ ದಣಿಕರೇ, ಮಹಾದೇವ. ಮಹಾದೇವನ ಬಾ ಮಹಾದೇವ, ಕುಳಿತುಕೋ. ತಮ್ಮ ಎದುರಿಗೆ ಕುಳಿತುಕೊಳ್ಳೋ ಯೋಗ್ಯತೆ ನಮಗಿಲ್ಲ ದಣಿಕರೇ. ಅಂದರೆ ನಿನ್ನ ಮಾತಿನ ಅರ್ಥ? ಮುಂದಿನ ವಾರ ನನ್ನ ಮದುವೆ ದಣಿಕರೇ. ಸ್ವಲ್ಪ ದುಡ್ಡಿನ ಅವಶ್ಯಕತೆ ಇತ್ತು. 20,000 ಕೇಳು ಶ್ರೀಮಂತರ ತಮ್ಮಲ್ಲಿಗೆ ಬಂದಿರುವ ದಣಿಕರೇ. ಮಹಾದೇವ, ಮೊದಲಿನಿಂದಲೂ ನಿನಗೂ ಆ ವಿಷಕಂಠನಿಗೂ ಹಣ ತಗೊಳ್ಳುವ ವ್ಯವಹಾರ ನಡೆದಿರುವಾಗ ಈಗ ನಾನು ಹಣ ಕೊಡಲು ಅದು ಹೇಗೆ ಸಾಧ್ಯ? ಮೊದಲಿದ್ದ ಗುಣಗಳು ಈಗ ವಿಷಕಂಠ ಇಲ್ಲ ದಣಿಕರೇ. ಅದು ಅಲ್ಲದೆ ಮೊನ್ನೆ ಹೊಲದಲ್ಲಿ ಆ ವಿಷಕಂಠನಿಗೂ ನನ್ನ ತಮ್ಮ ಈಶ್ವರನಿಗೂ ದೊಡ್ಡ ಕಾಳಗವೇ ನಡೆದಿದೆ. ಅಂಥದರಲ್ಲಿ ಅವರ ಹಣ ಕೊಡೋದು ಸಾಧ್ಯವಿಲ್ಲ ದಣಿಕರೇ. ಮಹಾದೇವ, ನಿನ್ನೆ ಅದೇನವೇ JCBಗೆ ಕಂತು ಕಟ್ಟಲೆಂದು 8 ಲಕ್ಷ ರೂಪಾಯಿ ಕಟ್ಟಿ ಬಂದಿದ್ದೇನೆ. ಈ ಸಮಯದಲ್ಲಿ ಹಣವಿಲ್ಲ. ದಯವಿಟ್ಟು ಹಣ ಇಲ್ಲವೆಂದು ಮಾತ್ರ ಹೇಳಿಬಿಡಿ ದಣಿಕರೇ. ಲೇ ಮಹಾದೇವ, ಸುಮ್ಮನೆ ನನ್ನ ತಲೆ ಬಿಸಿ ಮಾಡಬೇಡ. ಇಲ್ಲಿಂದ ಹೊರಟು ಹೋಗು. ಹೊರಟು ಹೋಗೆಂದು ಕಠೋರವಾಗಿ ನುಡಿಯಬೇಡಿ ಶ್ರೀಮಂತರೇ. ಈ ಬಡವನ ಮೇಲೆ ದಯೆ ತೋರಿ ಹಣ ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಿ. ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಏನಂದೆ? ಪುಣ್ಯ? ಲೇ ಮಹಾದೇವ, ಪುಣ್ಯ ಮಾಡಿದವರಿಗೆ 100 ಅಂತಾರಲ್ಲ, ಅಂತ ಕಾಲವಿದು. ಸಾಲ ಒಯ್ಯುವಾಗ ಕೈ ಮುಗಿಯುತ್ತಾರೆ, ಮರಳಿ ಕೇಳಲು ಹೋದರೆ ಕೈ ತೆಗೆಯುತ್ತೇನಂತಾರೆ. ಒಯ್ಯುವಾಗಿರುವ ದಯಾಗುಣ ಮರಳಿ ಕೊಡುವಾಗಿರುವುದಲ್ಲ ಮಹಾದೇವ. ಒಳ್ಳೆಯ ಮಾತಿನಿಂದ ಹೇಳ್ತಾ ಇದ್ದೀನಿ. ಮರ್ಯಾದೆಯಿಂದ ಇಲ್ಲಿಂದ ಹೊರಟು ಹೋದರೆ ಸರಿ, ಇರದಿದ್ದರೆ ಕತ್ತಿಗೆ
ಕೈಕೊಟ್ಟು ಹೊರತಳ್ಳಬೇಕಾಗುತ್ತದೆ, ಎಚ್ಚರ. ಹಠ ಮಾಡಿ ಹಣವಿಲ್ಲವೆಂದು ಹೇಳಿಬಿಡಿ ಧನಿಕರೇ. ನೀವೀಗ ಹಣ ಕೊಡದಿದ್ದರೆ ಮದುವೆನೇ ನಿಲ್ಲುತ್ತದೆ. ದಯವಿಟ್ಟು ಹಣ ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಿ, ನಿಮಗೆ ಕಾಲಿಗೆ ಮಹಾದೇವ, ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡೋಂದಿದ್ದಾರೆ ಬಲ್ಲವರು. ಅಂಥದ್ರಲ್ಲಿ ನೀನು ಇಷ್ಟು ಹತ್ತು ಒತ್ತಿ ಬೇಡಿಕೊಳ್ಳುತ್ತಿರುವೆ ಅಂದಾಗ ನಾನು ನಿನಗೆ ಹಣ ಕೊಡುತ್ತೇನೆ. ಆದರೆ ಹೇಳಿದ ಸಮಯಕ್ಕೆ ಸರಿಯಾಗಿ ಅಸಲು ಬಡ್ಡಿ ಸಮೇತ ನೀನು ಏನಾದರೂ ಹಣ ಕೊಡಲಿಲ್ಲ ಅಂತ ತಿಳ್ಕೊ, ನಿನ್ನ ದೇಹವನ್ನು ಜೀವಂತವಾಗಿ ಸುಟ್ಟು ಬಿಡುತ್ತೇನೆ. ತೆಗೆದುಕೋ ಹಣ. ಈ ನಿಮ್ಮ ಉಪಕಾರವನ್ನು ನಾನೆಂದಿಗೂ ಮರೆಯದಾಗಲಿ ಶ್ರೀಮಂತರೇ. ನಾನಿನ್ನು ಬರುತ್ತೇನೆ ಧನಿಕರೇ. ಹೋಗು ಮಹಾದೇವ, ಹೋಗು ಹೋಗು. ನಿನಗೇನು ಗೊತ್ತು, ಈ ನೀಲಕಂಠನೊಬ್ಬ ಕಿರಾತಕನೆಂದು. ಲೇ ಮಹಾದೇವ, ನಾನು ನಿನಗೆ 20,000 ಹಣ ಕೊಟ್ಟನಲ್ಲ, ನೀನು ಆ 20,000 ಹಣದಿಂದ ಮದುವೆ ಮಾಡಿಕೊಂಡು ನಿನ್ನ ಹೆಂಡತಿಯ ಜೊತೆ ಹಾಯಾಗಿರ್ಲಿ ಅಂತಲ್ಲ, ಅದೇ 20,000 ಹಣ ಕೊಟ್ಟ ನಾನು ಅದರ ನೆಪ ಮಾಡಿಕೊಂಡು ನಿನ್ನ ಮನೆಗೆ ಕಾಲಿಟ್ಟು ನಿನ್ನ ಸಂಸಾರದಲ್ಲಿ ತೊಂಬರಾಟವೇ ಬಸಿ. ಹೇ, ನಿನ್ನ ದುರ್ಗಾಳ ಮನದ ಮಹಾರಾಜ ನಾನು ಆಗದಿದ್ದರೆ ನನ್ನ ಹೆಸರು ನೀಲಕಂಠನೇ ಅಲ್ಲ, ನೀಲಕಂಠನೇ ಅಲ್ಲ. ಆಚಾರಿ ಸರಿ 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 ಅಲ್ಲ ಇವನೇನ್ ಕುಂತ ಮಂತ್ರ ಹೇಳೋರ ನೀವ್ರು? ಅವ್ರ ಕುಂತ ಹೇಳ್ತಾರ, ನಾವು ಮಕ್ಕೊಂಡು ಹೇಳೋನು. ಏನಂದಿ? ಅಲ್ಲಿ ನಟ್ ನಾಲ್ಕು ಮಂದ್ಯ ಕುಂತ ಹೇಳು, ಗಾವಾಗತ್ತ ಬೆಚ್ಚಗ ಬುದ್ಧ ನೀನು. ಆಚಾರ್ಯ ಅವ್ರ ಆಚಾರ್ಯ ಅವ್ರ ಸ್ವಲ್ಪ ಎಲ್ಲರಿಗೂ ಕಾನೂನು ಕುಂದಿರಿ. ಮೊದ್ಲ 3 ಫೂಟ್ ಅದಿರಿ, ಮುಂದಕ್ಕೆ ಬರ್ರಿ. ಅವ್ರು 3 ಫೂಟ್ ಇದ್ರೆ ಅವ್ರ ಕೀರ್ತಿ ದೊಡ್ಡದತಿ ಹೇಳ್ತಾರ ತಡಿ. ಈಗ ಆಚಾರ್ಯ ಅವ್ರೆ ಮಂತ್ರ ಶುರು ಮಾಡ್ರಿ. ತಡ್ಕೋ ಬಡ್ಕೋ ಬೇಡ, ಮಾಡು ಮುಂದ ಅವಸರ ಮಾಡಬಾರ್ದೆ. ಅಲ್ಲ ಇವನು ಕೌನ್ಸ್ನಿಗೆ ಟಕಟಕತನ ಮಾಡು ಮುಂದೆ ಅವಸರ ಮಾಡಬಾರ್ದಂತ. ಏನು ಮಾಡಿ ಬಂದವನು ಯಾರಿಗೂ ಗೊತ್ತೇ ಯವ್ವ. ತೂರ್ ಅಂಡೆ ಅದ ಮುಂದೇನು ಮಾಡುದು? ತೂರ್ ಅಂಡೆ ಅದ ಮತ್ತೇನ ಮದುವೆ ಯಾವುದೇ ಕೆಲಸ ಮಾಡು ಮುಂದ ಅವಸರ ಮಾಡಬಾರ್ದು. ಅವಸರವೇ ಅಪಘಾತ. ಹೌದೌದ್ರಿ. ಆಟ ನಿಧಾನಕ ಮಾಡ್ಬೇಕ್ರಿ. ಈಶ್ವರ, ಕೆಲಸ ತೆಗೆದುಕೋ ಈ ಉಡುಗೊರೆಯನ್ನು. ಶಿವು, ಇವನ್ನೆಲ್ಲ ಏಕೆ ತಂದೆ? ಈಶ್ವರ, ನನ್ನ ಪ್ರೀತಿಯ ತಂಗಿಯ ಮದುವೆಗಾಗಿ ನಾನು ಕೊಡುತ್ತಿರುವ ಈ ಚಿಕ್ಕ ಕಿರು ಕಾಣಿಕೆ. ನಮ್ಮ ಕಾಣಿಕೆ 1,100 ರೂಪಾಯಿ ತಂದಿರುವೆಯಾ? ಆಚಾರಿ, ನಿಮಗೂ ಕೊಡುತ್ತೇವೆ. ಮೊದಲು ಮುಹೂರ್ತ ಮಿರುತ್ತದೆ, ಮಂತ್ರ ಹೇಳಿ.
ಆಯ್ತು ಆಯ್ತು ಶುರು ಮಾಡಣ್ರಿ. ಏನ್ ರೊಕ್ಕ 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 ಅನ್ಸ ಆಯ್ತತಿ. ಓ ಜನ್ಮದಾಗ ಏನ ಕಪ್ ಗಿಪ್ ಆಗಿತ್ತೇನೆ ಇದಂತೀನಿ ನಾನು. ಲೋಕ ಲೋಕ ಮಂತ್ರ ಹೇಳು ಆಚಾರ್ಯ. ರೊಕ್ಕ ಕೊಡ್ತ ಮೊದ್ಲ ಮಂತ್ರ ಹೇಳ್ರಿ. ಹಾ ಆಯ್ತು ಆಯ್ತು ಶುರು ಮಾಡಣ್ರಿ. ಇನ್ನು ಶುರು ಮಾಡೋದ್ರಾಗ ಅದ ನಾವ. ಅಲ್ಲ ಒಟ್ಟು ಟೈಮರ್ ತೊಗೊಂತೀರ ಮಾಡ್ಲಾ ಅಂತ ಮುಂದೆ ಹೋಗಲ್ರಲ್ಲ. ನೀವು ಮಾಡ್ಲಾ ಅನ್ನೋದಕ್ಕೆ ನಮ್ಗೆ ತಡ್ಕೊಳಕಾಗಲ್ಲ. ನಾವೇನ್ ಮಾಡೋಣ? ಅದ ಅಂತೀನಿ. ತದೇವ ಲಗ್ನಂ ಸುದಿನಂ ತು ದೇವ. ಏ ತಮ್ಮ ಐಶ್ವರ್ಯ ಬಾಯಿಲಿ. ಯಾಕ್ರಿ? ನಮ್ ಕಾಣಿಕೆ ಕೊಡು. ಹಾ ತೆಗೆದುಕೊಳ್ಳಿ. ಛೀ ಏ ತಮ್ಮ ಗುರುಲಿಂಗ ಹೇಳ್ರಿ. ಅವ್ರಿಬ್ಬರಿಗೆ ಮಾಲಿ ಕೊಡು. ಆಯ್ತ್ರಿ ಅಜಾರ. ತದೇವ ಲಗ್ನಂ ಸುದಿನಂ ತು ದೇವ ತಾರಾಬಲಂ ಚಂದ್ರಬಲಂ ತು ದೇವ. ನನಗೆ 3 ಮಂದಿ ಹೆಂಡ್ರು ದೇವ, 30 ಮಂದಿ ಮಕ್ಕಳು ದೇವ, 33 ಹೊಟ್ಟಿಗೆ ಊಟ ಹಾಕುವುದು ನನ್ನ ಕೆಲಸ ದೇವ. ಕೊಡುತ್ತಿರುವ ಈ ಹೊಸ ಜೋಡಿಗೆ ಕಲ್ಯಾಣ ವಸ್ತು ದೇವ. ಅಪ್ಪಾರ ಅವರ ಮುಂದಕ್ಕೆ ಬರ್ರಿ. ಒಡಪು ಕಟ್ಟಿ. ಏ ತಡಿ ಮೊದಲ ದೊಡ್ಡವ್ರದ ಆಶೀರ್ವಾದ ತಗೊಳ್ಳಿ ಅವ್ರು ಗಂಗವಾರ. ಹೌದ್ರಿ ನಮಗೂ ಲೋಕ ಮದುವೆ ಹೋಗ್ತಾನ ಅವಸರದಾಗ ಏನ್ ತಿಳಿಯ ಒಂದು. ನಿಂದು ಊಟ ಕರೆಯಾಕತ್ತೈತಿ ಇಂದ. ಎದ್ದೇಳು ತಂಗಿ, ನಿನ್ನ ಬಾಳು ಬಂಗಾರವಾಗಲಿ. ಹಾ ಗಂಗವರ ಹೀಗ್ ಬರ್ರಿ ಮುಂದಕ್ಕ. ಮೊದಲು ಹೆಣ್ಣು ಮಕ್ಕಳಿಗೆ ಆದತೆ ಸರಿ ಸರಿ ಹಿಂದಕ್ಕೆ ನೀವು ಸರಿ ಬೀರ್ ಸರಿ ಇಲ್ಲ ನೀವು ಹಿಂದ್ ಸರಿ. ರೊಚ್ಚಿಗೆ ಅಪ್ಪರ ಹೆಸರು ಹೇಳ್ರಿ. ಆಕಾಶಕ್ಕೆ ನಕ್ಷತ್ರ ಚಂದ, ಭೂಮಿಗೆ ಹಸಿರು ಚಂದ, ನನಗೆ ನನ್ನ ಮಹಾದೇವನೇ ಚಂದ. ಅಪಾರ ಯವ್ವ ಅಪಾರ ನೀ ರೊಚ್ಚಿಗೆ ಅಂದಕೂಲೆ ಆ ಪರಿ ಮೈ ಗಾನ ಮನೆ ಕಿತ್ತೋಗದಿಯವ ಯವ್ವ. ನಮಗೂ ಟೈಮ್ ಕೊಡ್ರಿ ಎಲ್ಲ ನೀವು ಅಪ್ಪ ಅಪ್ಪರ ಉರ್ಪಿಗೆ ಹೇಳ್ರಿ ಇವತ್ತು ಫಸ್ಟ್ ನೈಟ್ ಐತಿ ನಿಮ್ದು. ಅಪಾರ ಅಪಾರ ಹೇಳ್ರಿ. ನಿಮ್ಮದು ಭಾಳ ಜೀವನ ಚಂದ ನೋಡ್ರಿ. ನಿಮ್ಮ ಅಪ್ಪಾರಿಗೆ ನಮ್ಮ ಅಮ್ಮನ ಕೊಟ್ಟು 14 ಎಕರೆ ಹೊಲಾಡಿದ್ರೆ ನಮ್ಮ ಅಕ್ಕನ ಒಬ್ಬಕಿನ ಕೊಟ್ಟು ಒಂದು ಮನೆ ಹಾಕ್ಸಿ ಕೊಟ್ಟವಿ. ಈ ನಮ್ಮ ಅಕ್ಕಾರನ್ನ ಕೊಟ್ಟು ಇಡೇ ಊರ ಬರೀ ನನ್ರಿ ನಿಮ್ಮ ಹೆಸರಿಗೆ ಚಂದಾಗಿ ಒಂದು ಒಡಪು ಕಟ್ಟಿ ಹೇಳ್ರಿ. ಇಲ್ಲೇ ಅದ ನೋಡ್ರಿ ಬೇಕಾರೆ ಕೇಳ್ರಿ. ಗೌಡ್ರು 14 ಎಕರೆ ಹೊಲ ಕೊಟ್ರ. ನನಗೆ ಒಡಪುರದ ಏನು ಬಲ್ರಿ, ಬರೀ ಹೆಸರು ಮಾತ್ರ ಹೇಳ್ತೇನೆ ನಾನು. ದುರ್ಗಾ. ಏನ್ರಿ ಅದು ಇನ್ನೇನು ಹೇಳ್ರಿ? ದುಲಗ ದುರ್ಗಾ ಶುದ್ಧ ಆತ್ ಬಿಡ್ರಿ ಅದು. ನಾವು ಇನ್ನು ಗುರ್ಲಿಂಗಿ ಮರ್ಲಿಂಗಿ ಅನ್ನೋದಾಕೈತಿ ಬಾಳೆವು. ಬರೀ ನಿಮ್ದ ಕೇಳು ಆತ್ನ ಬರೀ ಊಟ ಹೊಟ್ಟಸು 3 ದಿನ ಆತೆ. ತಡಿಯೋ ಮರ ಏನು ಬಡ್ಕೊಂತಿ ತಡಿಯ. ಗಪ್ಪಿರ ಹೊಟ್ಟಸತ್ತು ನಿನ್ನ ನುಂಗ್ತಾನವ ಈಗ. ಏ ತಮ್ಮ ಗುರುಲಿಂಗ ಬಾಯ್ಲೆ ಮುಂದಕ್ಕೆ ಬಾರೋ ಕರ್ಯಾಕತ್ತಾರ ಆಚಾರ್ಯ ಅವರು. ಗುರುಲಿಂಗಿ ಆಚಾರಿಗೆ ಊಟ ಬಡಿಸಿ ನೀವು ಊಟ ಮಾಡಿ ಹೋಗಿ. ಆಯ್ತು ಅಪ್ಪಾರ. ನಾವು ಇಲ್ಲೇ ದುರ್ಗಾದೇವಿ ದರ್ಶನಕ್ಕೆ ಹೋಗಿ ಬರುತ್ತೇವೆ. ಹಾ ಹೋಗಿ ಬರ್ರಿ ಲೋಕ್ ಬರ್ರಿ. ಮತ್ತ ಚಂದಾಗ ದೇವರಿಗೆ ಬಿದ್ದು ಬೇಡ್ಕೊಂಬರ್ರಿ. ವರ್ಷದಾಗ ಒಂದು 12 ಮಕ್ಕಳಾಗ್ಲಿ ಅಂತ ಹೇಳಿ. ಗುರ್ಲಿಂಗಿ ಏ ಆಯರೇನ ಬ್ಯಾಡ್ರಿ, ಬೇಡ ಮದುವೆ ಆಗಿ ಹೋದ್ರ ಅವ್ರು. ಅವ್ರಿಗೇನು ಕೊಡೋದು ಬೇಡ್ರಿ. 14 ಎಕರೆ ಹೊಲ ಕೊಟ್ಟವಿ, ಮನಿ ಕೊಟ್ಟವಿ, ಇಡೇ ಊರ ಬರ್ಯಾಕತ್ತೇವ ನಮ್ಮ ಸಾವುಕಾರಿಗೆ. ಯಾರು ಮಾಡಬೇಡ್ರಿ. ಇಲ್ಲ ನನ್ನ ಕಿಸದಾಗ ಇಡಬರ್ರಿ. ಏ ತಮ್ಮ ಗುರುಲಿಂಗ ಹಾ ಹೇಳ್ರಿ. ಒಂದ್ ಕಬ್ಬುರ್ ಬಿಟ್ಟು ಶಿರಾ ತೊಡ್ ಕೊಡೆ. ತಡ್ರಿ ಗುರ್ಲಿಂಗಿ ನಮ್ಮ ಸಾವುಕಾರದ ನಮ್ಮ ಸ್ವಾಮಿಗಳ್ದ ಭಾಳ ಹೊಟ್ಟೆ ಹಸ್ತೈತಿ. ಅದಕ್ಕೆ ಅವ್ರಿಗೆ ಬಾಳಿ ಎಲಿ ಬಡಸೋಟ. ಅವರು ಎಷ್ಟು ತೂತದ ನೋಡ ಎಲ್ಲಾ ಕಡೆ ತುರಿ ಕಳ್ಸೋಣ. ಅಪ್ಪರ ನೀವು ಶಾಕಾಹಾರಿನು ಅಥವಾ ಮಾಂಸಾಹಾರಿನು? ಏನ ತಪ್ಪಲ್ ತಿಂದು ಒಂದ್ ಕಬ್ಬುರ್ ಬಿಟ್ಟು ಶಿರಾ ತೊಡ್ ಕೊಡೆ. ಮನೆಗೂ ಹೆಂಡ್ರ ಮಕ್ಕ ಜೊತೆ ಊಟ ಮಾಡ್ಬೇಕು ನಾನು. ಇಲ್ರಿ ಅಪ್ಪರ ನಿನ್ನೆ ಮಾಡ್ದ ಹುಗ್ಗಿ ಇದೆ ತರಲಿ. ಹುಗ್ಗಿ ಬೇಡ, ಒಂದು ಚಿಕನ್ ಪೀಸ್ ಲೆಗ್ ಪೀಸ್ ಐತಿ ತರಲಿ. ನಡೀರಿ ಅಪ್ಪರ ಊಟ ಮಾಡಿ ನಡ್ರಿ. ನೋಡ್ರಿ ಮಾವ ಹೇಳ್ರಿ. ನಡಿ, ನನಗೂ ಹೊಟ್ಟಿ ಭಾಳಷ್ಟು ಐತಿ, ನಾನು ಊಟ ಮಾಡ್ತೀನಿ. ತಡ್ರಿ ಮಾಡೋಣ ಅಂತ. ನಮ್ಗಿನ್ನೂ ಟೈಮ್ ಐತಿ. ಮದುವೆನ ಆಗಿಲ್ಲ, ಮುಂದೆ ಏನು ಮಾಡೋದು ನಾವು? ಸಾವುಕಾರ ದೇವ್ರ ದರ್ಶನಕ್ಕೆ ಹೋದಾರ ಇನ್ನೂ ಬರ್ಲಿಲ್ಲ. ಹೌದು. ಇಲ್ಲೇ ಗೋಳ್ಗಟ್ಟೆ ಹೋಗ್ಯಾರ. ಏನ್ ಮಾಡಾಕತ್ತಾರೋ ಏನು? ಕಾಣದ ಕಣ್ಣು ಕೇಳದ ಕಿವಿ. ಅವ್ರು ಬರ್ಮಟ ಹೋಗಿತ್ತು ಒಂದು ಹಾಡು. ಅಲ್ಲ ಮದುವೆ ಆಗಿದ್ದ ಅವ್ರದ್ದು ಏನ್ ನಮ್ಮದು? ಗುರ್ಲಿಂಗಿ ಒಳಗೆ ಹೋದ್ರಿ ಹೊರಗೆ ಚಾಲು ಮಾಡ್ಯಾನಿಲ್ಲ. ಅಲ್ಲ ಗುರ್ಲಿಂಗಿ
ಇದು ನೀ ಹೇಳು ಮಾತ ಕರೆ ಐತಿ ಆಗಲಕ್ಕೆ ಬಂದಿದ್ದಲ್ಲ ಮರ್ಲಿಂಗ ಹಾ. ತೂ ಅವನು 700 ಜಿಪ್ಪನ್ ಅದ ನಮ್ಮ ಮಂದಿ ಸಿಗರೇಟ್ ತಂದು ಕೊಟ್ಟ ನಿನಗೆ ಹೊಡಿತೀನಿ ಸಿಗರೇಟ್ ವಾಲ್ಯಪ್ಪ ಯಪ್ಪ ನಮ್ಮ ಹಿಡಿಯಾ ನೋಡಲ್ಲ ವಾಲ್ಯಪ್ಪ ನಮ್ಮ ಕಾಕ ಬೈತಾನ ನಾವು ಮುಂದೂ ಟಚ್ ಆಗಿಲ್ಲ ಹಿಂದೂ ಟಚ್ ಆಗಿಲ್ಲ ಮಾತಾಡ್ತಾರ ಒಗ್ಯಾರಿ ಕಡೆ ರಂಗಿನ ಮ್ಯಾಲ ನನ್ನ ಮನಸ್ಸೈತಿ ರಂಗಿನ ಮ್ಯಾಲ ನನ್ನ ಮನಸ್ಸೈತಿ ಅದಕ್ಕಾಗಿ ಜೀವನದು ಮುಂದೈತಿ ನಿನ್ನ ಮಾರಿ ನೋಡಿ ನನಗ ಸುತ್ತು ಕಳವಳ ಆಗೈತಿ. ಏ ಬಾದಾಮಿ ಹುಡುಗಿ ಹೇಳೋ ನನ್ನ ಮಾವ ಚುಟು ಚುಟು ಎಲ್ಲಿ ತಿರುಮಲ ಕಪ್ಪದ ಹುಡುಗನಿಗೆ ಮಾಡಿದಲ್ಲ ನೀ ನೋಡಿ. ಹುಡುಗನಿಗೆ ಮಾಡಿದಲ್ಲ ನೀ ನೋಡಿ. ರಂಗಿನ ಮ್ಯಾಲ ನನ್ನ ಮನಸ್ಸೈತೆ ಚಿನ್ನಗನಿನ ಮಾಡಿ ನಿನ್ನ ಕಾಡತೈತೆ ರಂಗಿನ ಮ್ಯಾಲ ನನ್ನ ಮನಸ್ಸೈತೆ ಚಿನ್ನಗನಿನ ಮಾಡಿ ನಿನ್ನ ಕಾಡತೈತೆ ನಿನ್ನ ರೂಪ ಕಂಡು ವಯಸ್ಸು ಸಕತಕ ನೋಡಿದೈತಿ ನನ್ನ ಹುಡುಗಾರ ಹರದೈತಿ. ಏ ಬಾದಾಮಿ ಕುಳ್ಳಿ ಹೇಳಪ್ಪ ಉದ್ದನ ಮಾವ ಈ ತಿರುಮಲ ಹುಡುಗನಿಗೆ ಹುಡುಗನಿಗೆ ಮಾಡಿದಲ್ಲ ನೀ ಮಾಡಿ. ನಿನ್ನ ಚಂದದ ಗಲ್ಲ ಕೊಡ್ತೇನೆ ಬಾರ ಗಲ್ಲಕ್ಕದಲ್ಲ ನಿನ್ನ ಚಂದದ ಗಲ್ಲ ಕೊಡ್ತೇನೆ ಬಾರ ಗಲ್ಲಕ್ಕದಲ್ಲ ನಿನ್ನ ಪ್ರೀತಿ ಏರೇತಿ ಕಾವ ಕೊಡಬಾರ ನನಗ ಪ್ರೀತಿಯ ಕಾವ ಏ ಹುಣ್ಣಿಮೆ ರಾತ್ರಿ ಏರೇತಿ ಬಾರ ಹುಟ್ಟಿದ ಪ್ರೀತಿ ಮಾಡೋಣ ಬಾರ ಹಳ್ಳದ ದಂಡ್ಯಾಗ ಹುಡುಗಿ ಕಳ್ಳಿಯ ಮೇಲಾಗ. ಏ ಬದನಕೊಳ್ಳಿ ಹೇಳೋ ನನ್ನ ಮಾವ ಮತ್ತೊಮ್ಮೆ ಮತ್ತೊಮ್ಮೆ ಕಪ್ಪು ಏನಂತತಿ ಮಾಡಿದಲ್ಲ ನೀ ನೋಡಿ. ಲಾ 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 ಐತ್ ಬಾ ಬೆಳಗ್ಗೆ ಕುಸ್ತಿ ಹೋಗಿದೆ ನಡಿ ರೈಟ್ ಹೋಗು ನಡಿ ಹೋಗುಣ ಏ ಬಾರ ಏ ಬಿಟ್ಟು ಹೋಗ್ಬೇಡ ಹೋದ ವರ್ಷ ಮುಂದೆ ಕುಂತು ಹಾಡು ಹುಡುಗ ಅದಾನಲ್ಲ ಅವ್ ಎಬ್ಬಿಸ್ಕೊಂಡು ಹೋಗ್ಯಾನ ಮತ್ತೆ